ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಹತ್ರ ಬೆಳ್ಳಿ ಸಾಮಾನು ಎಷ್ಟಿದೆ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲರೂ ನೋಡಿ ಇಷ್ಟಪಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಗೋಲ್ಡ್ ಜ್ಯುವೆಲರಿ ವಿಡಿಯೋಸ್ ಹಾಕಿದ್ದೀನಿ. ತುಂಬ ಜನ ನೋಡಿದ್ದಾರೆ. ನೀವು ಕೂಡ ನೋಡಿ, ಇನ್ನು ಯಾರ್ಯಾರು ನೋಡಿಲ್ಲ ಎಲ್ಲರೂ ನೋಡಿ ಲೈಕ್ ಮಾಡಿ ಪ್ಲೀಸ್. ನನ್ನ ಹತ್ರ ಏನು ಜಾಸ್ತಿ ಏನಿಲ್ಲ, ತಕ್ಕ ಮಟ್ಟಿಗೆ ಇದೆ. ಎಷ್ಟಿದೆ ಅಂತ ತೋರಿಸ್ತೀನಿ. ಮೊದಲಿಗೆ ಇದು ಆರತಿ ತಟ್ಟೆ. ತುಂಬ ಆಸೆ ಇತ್ತು ನನಗೆ ಈ ಥರ ಆರತಿ ತಟ್ಟೆ ತಗೋಬೇಕು ಅನ್ನೋದು. ಕೊನೆಗೂ ತಗೊಂಡೆ. ನೋಡಿ, ಎಲ್ಲರ ಮನೆಯಲ್ಲಿ ಇರಬೇಕಾದಂಥ ಇದೊಂದು ಆರತಿ ತಟ್ಟೆ ನಾನು ಕೂಡ ತಗೊಂಡೆ. ಇವಾಗಂತೂ ತುಂಬಾ ರೇಟಾಗಿದೆ ಸಿಲ್ವರು. ಇವಾಗಂತೂ ತಗೊಳ್ಳೋಕ್ಕಾಗೋದಿಲ್ಲ. ನಾನು ತಗೊಂಡು ಅಲ್ಲೇ 1 ವರ್ಷ ಆಯಿತು. ಇದಕ್ಕೆ ಎಷ್ಟಾಯಿತು ಅಂದರೆ 15,000 ಏನೋ ಆಯಿತು. ಇವಾಗ ಇದನ್ನೇ ತಗೋಬೇಕಂದ್ರೆ 30,000ರಿಂದ 40,000 ಬೇಕಾಗುತ್ತೆ. ನಾನು ಆವಾಗಲೇ ತಗೊಂಡೆ 15,000ಕ್ಕೆ. ನೋಡಿ, ಚೆನ್ನಾಗಿದೆಯಾ? ಇದೊಂದು, ಹಾಗೆ ಇದೊಂದು ಪ್ಲೇಟು ಬೆಳ್ಳಿದು. ಎಲ್ಲರಿಗೂ ಆಸೆ ಇರುತ್ತೆ, ಹೆಣ್ಮಕ್ಳಿಗೆ ಎಲ್ಲದೂ ತಗೋಬೇಕು ಅನ್ನೋದು ಆಸೆ ಇರುತ್ತೆ. ಆದರೆ ಒಂದೊಂದೇ ಸ್ವಲ್ಪ ಜೋಡಿಸಿ ತೊಗೊಂಡಿರೋವಂಥದ್ದು. ಇದೊಂದು ಬೆಳ್ಳಿ ಪ್ಲೇಟು. ಇದಕ್ಕೆ ನಾನು ಕುಂಕುಮ ಬಟ್ಲು ಈ ಥರ ನೋಡಿ, ಈ ಥರ ಬಟ್ಲು ತಗೊಂಡಿದ್ದೀನಿ ಅರಿಶಿನ ಕುಂಕುಮ ಹಾಕೋಕ್ಕೆ. ಈ ಥರ ಇದೆ ಡಿಸೈನು. ಈ ಥರ ಪ್ಲೇಟಲ್ಲಿ ಅರಿಶಿನ ಕುಂಕುಮ ಹಾಕಿ ಕೊಡೋದಕ್ಕೆ ಇದೊಂದು ಸೆಟ್ ತೊಗೊಂಡಿದ್ದೀನಿ. ಇದೊಂದು ಹಾಗೆ ಇದು ಹಳೇದು. ಇದನ್ನು ತಗೋಬೇಕಾದ್ರೆ ₹1 ₹5 ₹10 ಎಲ್ಲ ಕೂಡಿಟ್ಟು, ಕಾಣಿಕೆ ಡಬ್ಬಿಯಲ್ಲೆಲ್ಲ ಕೂಡಿಟ್ಟು ತಗೊಂಡಿರುವಂಥದ್ದು. ಇದು ಫಸ್ಟ್ ಟೈಮ್ ತಗೊಂಡಿದ್ದು. ನಮ್ಮ ಮನೆಯಲ್ಲಿ ಬೆಳ್ಳಿ ಸಾಮಾನೇ ಇರಲಿಲ್ಲ ಪೂಜೆದು. ನಾನು ಒಂದು ಜೊತೆ ಆದರೂ ಈ ಥರ ತಗೋಬೇಕು ಅನ್ನೋದಂಥ ಆಸೆ ಇತ್ತು. ಅದಕ್ಕೆ ₹5 ₹10 ನನ್ನ ಕೈಲಿ ಎಷ್ಟು ಸಿಗುತ್ತೋ ಅಷ್ಟು ಕೂಡಿಟ್ಟು 1 ವರ್ಷ ಕೂಡಿಟ್ಟು ತಗೊಂಡಿರೋವಂಥದ್ದು. ಇದನ್ನು ತಗೊಳ್ಳುವಾಗ ತುಂಬ ಖುಷಿ ಆಯಿತು. ಯಾಕಂದರೆ ನನ್ನ ಹತ್ರ ಇರಲಿಲ್ಲ. ಆವಾಗಿದೆ ನನಗೆ ದೊಡ್ಡದು. ತುಂಬ ಆಸೆಯಿಂದ ತಗೊಂಡಿರೋವಂಥದ್ದು. ಪೈಸಾ ಕೂಡಿ, ಅದೇ ಹನಿ ಕೂಡಿದರೆ ಹಳ್ಳ ಅಂತಾರಲ್ಲ, ಹಾಗೆ ಸ್ವಲ್ಪ ಕೂಡಿಸಿ ತಗೊಂಡಿರೋವಂಥದ್ದು. ಇದೊಂದು, ಹಾಗೆ ಇದೊಂದು ಆರತಿ ತಟ್ಟೆಯಲ್ಲಿ ಇಟ್ಟಿರ್ತಾರಲ್ಲ, ಪುಟ್ಟ ದೀಪ. ಕಡಲೆಬತ್ತಿ, ಒಂದೊಂದು ಕಡಲೆಬತ್ತಿ ಇಟ್ಟು, ತುಪ್ಪದ ಬತ್ತಿ, ಇದರಲ್ಲಿ ಆರತಿ ಮಾಡೋವಂಥದ್ದು. ಇದೊಂದು ಪುಟ್ಟ ದೀಪ. ಹಾಗೆ ಇದೊಂದು ಗಣೇಶ. ಇದು ಕೂಡ ಭಾಳ ಕಷ್ಟದಿಂದ ತಗೊಂಡಿರೋವಂಥದ್ದು. ಇದನ್ನು ಹಾಗೆ ನಾನು ಕೂಡಿಟ್ಟು ತಗೊಂಡಿರೋವಂಥದ್ದು.
ಅದೇ ಡಬ್ಬಿಲಿ ಕಾಯಿನ್ಗಳೆಲ್ಲ ಕೂಡಿಟ್ಟು ತಗೊಂಡಿರೋ ಅಂಥದ್ದು. ಇದೊಂದು ಗಣೇಶ ವಿಗ್ರಹ ನೋಡಿ, ಈ ಥರ ಇದೆ. ಹೆಣ್ಮಕ್ಳಿಗೆ ಎಷ್ಟಿದ್ರೂ ಸಾಲದು, ಇನ್ನೂ ತಗೋಬೇಕು, ಇನ್ನೂ ಬೇಕು ಅಂತ ಅನಿಸುತ್ತೆ. ಇವಾಗಿನ ರೇಟಿಗೆ 5,000ಕ್ಕೂ ಇಷ್ಟು ಬರಲ್ಲ. ಒಂದು ಎಳೆ ಚೈನ ಕೂಡ ಬರಲ್ಲ 5,000ಕ್ಕೆ, ಅಷ್ಟು ರೇಟ್ ಆಗಿದೆ. ಹಾಗೆ ಇದು ಸೊಂಟಕ್ಕೆ ಹಾಕ್ತಾರಲ್ಲ, ಆವಾಗೆಲ್ಲ ಹಾಕ್ತಿದ್ರು ಸೊಂಟಕ್ಕೆ. ಹೆಣ್ಮಕ್ಳು ಸೀರೆ ಉಟ್ಕೊಂಡಾಗ ಸೊಂಟಕ್ಕೆ ಹಾಕ್ತಿದ್ರು. ಇದು ನೋಡಿ, ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೀರೆ ಉಟ್ಟಾಗ ಸೈಡಿಗೆ ಸೊಂಟಕ್ಕೆ ಹಾಕ್ಕೊಳ್ತಾರೆ ನೋಡಿ, ಕಾಣಿಸ್ತಿದೆಯಾ? ಗೆಜ್ಜೆ ನೋಡಿ, ಗಲ್ ಅಂತಿದೆ. ಇಲ್ಲಿ ಸಿಕ್ಸೋದು, ಈ ಥರ ಹಿಂಗೆ ಸಿಕ್ಸೋದು. ಅಷ್ಟೇ ಇರೋದು. ಇದೊಂದು ಕಾಲು ಚೈನ, ಅದೇನೋ ಗೊತ್ತಿಲ್ಲ, ಬೆಳ್ಳಿ ಹಾಕಿದ ತಕ್ಷಣ ನನ್ನ ಕಾಲಲ್ಲಿ ಕಪ್ಪಾಗುತ್ತೆ, ಏನಕ್ಕಂತ ಗೊತ್ತಿಲ್ಲ. ಇದು ಹೊಸದು, ಆದರೆ ಕಾಲಿಗೆ ಹಾಕಿದ ತಕ್ಷಣ ಕಪ್ಪಾಗುತ್ತೆ. ಇದೊಂದು ಕಾಲು ಚೈನ. ಇದೊಂದು ಗೆಜ್ಜೆ, ಕಾಲಿಗೆ ಹಾಕೋ ಗೆಜ್ಜೆ. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ. ನನ್ನ ಹತ್ರ ಇರೋದು ಇಷ್ಟೇ, ಜಾಸ್ತಿ ಏನಿಲ್ಲ. ನನ್ನ ಹತ್ರ ಎಷ್ಟಿದೆ ಅಷ್ಟು ತೋರಿಸಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಾನು ತೋರಿಸಿರೋ ಅಂಥ ಇದು ಸಿಲ್ವರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.